ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫ್ಯಾಮಿಲಿ ವೀಕ್ ಅಲ್ವಾ, ಎಲ್ಲ ಫ್ಯಾಮಿಲಿನೂ ಕೂಡ ಒಳಗಡೆ ಬರ್ತಾ ಇದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ, ಆನಂತರ ಒಂದೊಂದೇ ಮಾತಾಡ್ತಾ ಹೋಗೋಣ. ಚಿಪ್ಸ್ ಬೇಕಾ? ಕರಿಬೇಡ ಮಾವ. ಎಸ್, ನೋಡಿದ್ರಲ್ಲ, ಈಗ ಬಿಗ್ ಬಾಸ್ ಮನೆಯೊಳಗಡೆ ಮಾಳು ನಿಪ್ಲಾ ಅವರ ಫ್ಯಾಮಿಲಿ ಬಂದಿದೆ. ಅವ್ರ ಹೆಂಡತಿ ಮತ್ತೆ ಮಕ್ಕಳು, ಇಬ್ರು ಮಕ್ಕಳು ಕೂಡ ಕರ್ಕೊಂಡ್ ಬಂದಿದ್ದಾರೆ. ಲಾಸ್ಟ್ ಟೈಮು ನೋಡೋಕ್ಕಾಗಲಿಲ್ಲ, ಯಾಕಂತಂದ್ರೆ ಅವರು ಕಳಪೆಗಂದ್ರೆ ಜೈಲ್ಗೆ ಹೋಗಿದ್ರು, ಕಳಪೆಯಲ್ಲಿ ಇದ್ರಲ್ವಾ, ಅದಕ್ಕೋಸ್ಕರ ಓಡ್ ಬಂದ್ರು. ಬಟ್ ಆದ್ರೂ ಕೂಡ ಇಲ್ಲಿ ತೋರಿಸಿರ್ಲಿಲ್ಲ. ಮಕ್ಕಳು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಇಲ್ಲಿ ಆಟ ಆಡ್ತಿದ್ರು. ಇಬ್ರಿಗೂ ಕೂಡ ಸೇಮ್ ಕಟ್ಟಿಂಗ್ ಮಾಡಿಸಿದ್ಯಲ್ವಾ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡಿ ಎಷ್ಟು ಪ್ರೀತಿ ಅವ್ರ ಗಂಡನ ಮೇಲೆ ಹೆಂಡತಿಗೆ, ಮಕ್ಕಳಿಗೂ ಕೂಡ ಸೇಮ್ ಕಟ್ಟಿಂಗ್ ಮಾಡಿಸಿದ್ದಾರೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಅರ್ಥ ಮಾಡ್ಕೊಂಡು ಬದುಕರೆ ಬದುಕು ತುಂಬಾನೇ ಸುಂದರವಾಗಿರುತ್ತೆ ಅಂತ ಅಂದ್ಬಿಟ್ಟು, ಇದಕ್ಕೋಸ್ಕರನೇ ಮಾಡುವವರು ಕೂಡ ಇಲ್ಲಿ ಹೇಳ್ತಾರೆ ಇಬ್ರಿಗೂ ಕೂಡ ಸೇಮ್ ಕಟ್ಟಿಂಗ್ ಮಾಡಿಸಿದ್ಯಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೆ ಎಲ್ಲರೂ ಹೇಳ್ತಾರೆ ಎಷ್ಟು ಕ್ಯೂಟ್ ಆಗಿದಾರಲ್ವಾ ಇಬ್ರು ಕೂಡ ಅಂತ ಅಂದ್ಬಿಟ್ಟು. ತುಂಬಾನೇ ಚೆನ್ನಾಗಿದ್ದಾರೆ ಮಕ್ಕಳು ಕೂಡ, ಕ್ಯೂಟ್ ಆಗಿ ಆಡ್ತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೋಡಿ, ಸ್ವಿಮ್ಮಿಂಗ್ ಪೂಲ್ ಕೂಡ ಹೋದ್ರು ಕೂಡ ಏನೋ ಒಂಚೂರು ಕೂಡ ಇಲ್ಲಿ ಹೆದರಿಕೆ, ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಒಂಚೂರು ಹೆದರಿಕೆ ಇಲ್ವಲ್ಲಣ್ಣ ಅಂತ ಅಂದ್ಬಿಟ್ಟು. ಅದೇ ಅವ್ರು ಏನು ಆಟ ಆಡೋದಿರ್ಬೋದು, ಅಲ್ಲೊಂದು ಬಾಲ್ ಇದ್ರೆ ದೊಡ್ಡ ಬಾಲು, ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಕರ್ಕೊಂಡು ಆಟ ಆಡ್ಸೋದಿರ್ಬೋದು, ಸಕ್ಕತ್ ಅಂತ ಹೇಳ್ಬೋದು. ಎಷ್ಟು ಚಳಿ ಇದೆ ಆದ್ರೂ ಕೂಡ ನೋಡಿ ಬೆಳಿಗ್ಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ತಾ ಇದಾರೆ. ಮಕ್ಕಳಿಗೆ ಇಲ್ಲಿ ಹೆದರಿಕೆ ಇಲ್ಲ. ಮೇನ್ ಆಗಿ ಮಾಡೋರ್ಗೂ ಕೂಡ ಅಷ್ಟೇ, ನೀವು ನೋಡ್ಬೋದು ಸ್ವಲ್ಪ ಅವ್ರು ಮಾತಾಡೋಕ್ಕೆ ಹಿಂಜರಿತಾರೆ. ಬಟ್ ಮಕ್ಕಳುಗಳಂತೂ ಸಖತ್ ಕ್ಯೂಟ್ ಆಗಿದ್ದಾರೆ ನಿಜವಾಗ್ಲೂ ಕೂಡ. ಬಿಗ್ ಬಾಸ್ ಮನೆಯೊಳಗಡೆ ಒಂಥರ ಇವಾಗ ಅವ್ರಿಗೆ ಹಬ್ಬದ ವಾತಾವರಣ ಆಗಿರುತ್ತೆ. ನೆನ್ನೆ ಅಷ್ಟೇ ನೋಡಿದ್ರಿ, ಇಲ್ಲಿ ಪ್ರೋಮೋದಲ್ಲೂ ಕೂಡ ಬಿಟ್ಟಿದ್ರು, ಎಪಿಸೋಡಲ್ಲೂ ಕೂಡ ಇಲ್ಲಿ ತೋರಿಸಿದ್ರು. ಅಂದ್ರೆ ಕಾವ್ಯ ಅವ್ರ ತಮ್ಮ ಮತ್ತು ಇಲ್ಲಿ ಅಮ್ಮ ಏನೊಂದು ಮಿಸ್ಟೇಕ್ ಮಾಡಿದ್ರು, ಬೇರೆ ಯಾವ ಫ್ಯಾಮಿಲಿ ಕೂಡ ಮಾಡದೆ ಇದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಹೊರಗಡೆ ವಿಚಾರನ ಇಲ್ಲಿ ಒಳಗಡೆ ತಿಳಿಸೋದಿರ್ಬೋದು, ಆ ರೀತಿ ಮಾಡಬಾರ್ದು. ಯಾಕಂತಂದ್ರೆ ಬೇಜಾರಾಗತ್ತೆ ಅಲ್ವಾ. ತುಂಬಾ ದಿವಸ ಆದ್ಮೇಲೆ ಬಂದಿರ್ತಾರೆ, ಎಷ್ಟೊಂದು ವಿಚಾರಗಳನ್ನ ಮಾತಾಡ್ಬೇಕು ಅಂತ ಇಲ್ಲಿ ಇರ್ತಾರೆ. ಈ ತರ ಮಾತಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಗಡೆ ಹಾಕ್ತಾರೆ ಬಿಗ್ ಬಾಸ್. ಅವರೇ ಇಲ್ಲಿ ಕಳ್ಸೋದು ಬೇರೆ, ಬಟ್ ಈ ರೀತಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಕಳ್ಸೋದು ಬೇರೆ ಇರುತ್ತಲ್ವಾ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ, ಅಂದ್ರೆ ಅದೆಲ್ಲ ಕೇಳಬಾರ್ದು ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿರುತ್ತೆ. ಕಾವ್ಯ ಅವ್ರಿಗೂ ಕೂಡ ಹೇಳಬಾರ್ದು ಅಂತ ಇಲ್ಲಿ ಹೇಳಿ ಕಳ್ಸಿರ್ತಾರೆ. ಆದ್ರೂ ಕೂಡ 3-4 ಸತಿ ಹೇಳಿದ್ರೆ ಏನ್ ಮಾಡೋಕ್ಕಾಗತ್ತೆ ಹೇಳಿ. ಬಟ್ ಇವಾಗ ಮಾಡೋರ್ ಫ್ಯಾಮಿಲಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ರೋ ನೋಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಖುಷಿಯಾಗಿರ್ತಾರೆ ಎಲ್ಲರೂ ಕೂಡ. ಯಾಕಂದ್ರೆ ಪ್ರತಿಯೊಬ್ರು ಫ್ಯಾಮಿಲಿ ಕೂಡ ನೀವು ಬಂದಾಗ ನೋಡ್ಬೋದು. ಅದೇ ಕಾವ್ಯ ಅವ್ರ ಫ್ಯಾಮಿಲಿ ಬಿಟ್ಟು ನಾನು ಹೇಳ್ತಿರೋದು, ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಬಂದ್ರು, ಸ್ವಲ್ಪ ಹೊತ್ತಿಂದ ಅರ್ಧ ಗಂಟೆ 1 ಅವರ್ ಇಷ್ಟರಲ್ಲೇ ಹೊರಗಡೆ ಹೋಗ್ಬಿಟ್ರು ಬಿಗ್ ಬಾಸ್ ಮನೆಯಿಂದ. ಇವರು ಅದು ಯಾವುದೇ ರೀತಿ ತಪ್ಪು ಮಾಡದೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಒಬ್ರಿಗೆ ಇಲ್ಲಿ ಕಳ್ಸಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಬರೋ ಫ್ಯಾಮಿಲೀಸ್ಗೂ ಕೂಡ ಇಲ್ಲಿ ಬುದ್ಧಿ ಬರುತ್ತಲ್ವಾ, ಅದಕ್ಕೋಸ್ಕರನೇ ಹೇಳ್ತಿರೋದು. ನೋಡಿ, ಗಿಲ್ಲಿಯವರಂತೂ ಮಗುನ ಸೊಂಟದ ಮೇಲೆ ಎತ್ಕೊಂಡ್ಬಿಟ್ಟು ಹೆಂಗ್ ಕೂರಿಸ್ಕೊಂತಾರೆ ಇಲ್ಲಿ ಮಕ್ಕಳನ್ನ ಹತ್ರ ಕೂರಿಸ್ಕೊಂಡ್ಬಿಟ್ಟು ಚಿಪ್ಸ್ ಬೇಕಾ ಅಂತ ಇಲ್ಲಿ ಕೇಳ್ತಾ ಇದಾರೆ. ಅದೇ ಚಿಪ್ಸ್ ತಿಂತೀಯ ಅಂತ ಇಲ್ಲಿ ಕೇಳ್ತಿದ್ದಾರೆ. ನೋಡೋಣ ಮಕ್ಕಳನ್ನ ಎಲ್ಲರೂ ಎಷ್ಟು ಮುದ್ದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವರು ಚಿಪ್ಸ್ ಬೇಕಾ ಅಂತ ಕೇಳಿದ್ದಾರೆ, ಅಶ್ವಿನಿ ಅವ್ರು ಇರ್ಬೋದು, ಮತ್ತು ಇಲ್ಲಿ ಎಲ್ಲರೂ ಕೂಡ ಎತ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮೇನ್ ಆಗಿ ಹೇಳಬೇಕು ಅಂತಂದ್ರೆ ಅಶ್ವಿನಿ ಅವರು ಎಲ್ಲಾರ ಫ್ಯಾಮಿಲಿನೂ ಕೂಡ ಅವ್ರ ಫ್ಯಾಮಿಲಿ ಅನ್ನೋ ರೀತಿ ಇಲ್ಲಿ ನೋಡಿದ್ರು. ನಂಗಂತೂ ತುಂಬಾನೇ ಖುಷಿ ಆಯ್ತು. ಇದೊಂದು ಅವ್ರದ್ದು ವ್ಯಕ್ತಿತ್ವ. ಇವನ್ ಅವ್ರ ತಾಯಿಯವ್ರು ಕೂಡ ಇಲ್ಲಿ ಅವ್ರ ಬಗ್ಗೆ ಮಾತಾಡಿದ್ರು. ನೀವೇನ್ ಅನ್ಕೊಂಡಿದ್ದೀರಾ ಅದು ಅಲ್ಲ ಅಂತಂದ್ಬಿಟ್ಟು. ಆದ್ರೆ ಈಗ ಅವರು ತುಂಬಾ ಅರ್ಚಾಡೋದು ಕಿರ್ಚಾಡೋದು ಆಡ್ತಾ ಇದ್ರಲ್ಲ, ಅವ್ರ ವ್ಯಕ್ತಿತ್ವ ಆ ಥರ ಇಲ್ವೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅಷ್ಟು ಕೋಪ ಮಾಡ್ಕೊಳ್ಳೋದೆಲ್ಲ ಇಲ್ಲಿ ಮನೆಯಲ್ಲಿ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಇಲ್ಲಿ ಕೆಲವೊಂದು ಸಿಚುವೇಶನ್ ಇದ್ದಾಗ ಅವ್ರು ಕೋಪ ಮಾಡ್ಕೊಂಡಿದ್ರು. ಬಟ್ ಎಲ್ಲರೂ ಫ್ಯಾಮಿಲಿ ಬಂದಾಗ ಅವರು ತುಂಬಾ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರಲ್ಲ, ಸಖತ್ ನಿಜವಾಗ್ಲೂ ಕೂಡ ಖುಷಿ ಆಯ್ತು. ಎಲ್ಲರೂ ಕೂಡ ಕುತ್ಕೊಂಡು ಆರಾಮಾಗಿ ಇಲ್ಲಿ ಮಾತಾಡ್ಬೇಕಾದ್ರೆ ಇಲ್ಲಿ ಮಾಡುವವರೇ ಹಿತ್ತಲಕ್ಕ ಕರಿಬೇಡ ಮಾವ ಹಾಡನ್ನ ಹಾಡಿರೋದು. ಇಲ್ಲಿ ಅವ್ರ ವೈಫು ಕೂಡ ಇಲ್ಲಿ ಹಾಡನ್ನ ಹಾಡು ಹೇಳ್ತಾರೆ. ಅಂದ್ರೆ ಅವರೊಂದು ಲೈನ್ ಇರೋದು ಲೈನ್ ಇಲ್ಲಿ ಹಾಡ್ತಾರೆ. ಸಖತ್ತಾಗಿ ಹಾಡಿದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ನಿಜವಾಗ್ಲೂ ಕೂಡ ಈ ಒಂದು ಸಿನಿಮಾದ ಸಾಂಗು ಇಷ್ಟ ಆಯ್ತು. ಆದ್ರೆ ಮೇಯ್ನ್ ಆಗಿ ಯಾರು ಹಾಡಿದ್ದು ಅಂತಂದ್ಬಿಟ್ಟು ಗೊತ್ತಿರ್ಲಿಲ್ಲ. ನೋಡಿ, ಮಾಡುವವರು ಅಂತಂದ್ಬಿಟ್ಟು ಅವ್ರು ಬಿಗ್ ಬಾಸ್ ಬಂದ್ಮೇಲೆ ಸುಮಾರು ಜನಕ್ಕೆ ಗೊತ್ತಾಗಿದೆ, ಒಂದು 10-15% ಜನಕ್ಕೆ ಗೊತ್ತಿತ್ತು. ಆದ್ರೆ ಸುಮಾರು ಜನಕ್ಕೆ ಗೊತ್ತಾಗಿದೆ ಯಾವಾಗ ಅಂತಂದ್ರೆ ಇವರು ಬಿಗ್ ಬಾಸ್ ಬಂದ ಮೇಲೆ ಈ ಹಾಡನ್ನ ಹಾಡಿದ್ದು ಇವ್ರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಯ್ತು. ಮತ್ತೆ ವೇಕಪ್ ಸಾಂಗು ಕೂಡ ಅಷ್ಟೇ, ಇವ್ರು ಹಾಕಿದಾಗ ಎಲ್ರಿಗೂ ಕೂಡ ಗೊತ್ತಾಯ್ತು ಅಂತ. ಇದು ಮಾಡುವದ್ದು ವಾಯ್ಸ್ ಅಲ್ವಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಮಾತಾಡಿ ಗೊತ್ತಾಗಿರುತ್ತಲ್ಲ, ಅದಕ್ಕೋಸ್ಕರನೇ ಹೇಳಿದ್ರು. ಸುಮಾರು ಅವತ್ತಿನ ದಿವಸ 2 ಸತಿ ಒಂದು ಸಾಂಗ್ ಕೂಡ ಹಾಕಿದ್ರು. ಮತ್ತೆ ಇವಾಗ ಎಲ್ಲರೂ ಕೂಡ ಕುತ್ಕೊಬಿಟ್ಟು ಹಾಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲಿ ಮಾಡುವವ್ರ ವೈಫು ಮತ್ತೆ ಮಾಡುವವ್ರು ಇಬ್ರು ಕೂಡ ಇಲ್ಲಿ ಹಾಡಿದ್ದಾರೆ. ವೀಕ್ಷಕರೇ, ಸದ್ಯ ಈಗ ಮಾಡುವವ್ರ ಫ್ಯಾಮಿಲಿನ ಯಾರ್ಯಾರು ನೋಡ್ಬೇಕು ಅಂತ ಅಂದ್ಬಿಟ್ಟು ಇಷ್ಟಪಟ್ಟಿದ್ರು, ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಅವ್ರ ಹೆಂಡತಿ ಮತ್ತೆ ಮಕ್ಕಳು ಸಖತ್ ಕ್ಯೂಟ್ ಆಗಿದಾರಲ್ವಾ. ನಿಮಗೆ ಈ ಒಂದು ಫ್ಯಾಮಿಲಿ ನೋಡಿ ಅನ್ನಿಸ್ತು? ಇನ್ನು ಇಲ್ಲಿ ಸ್ಪಂದನ ಅವ್ರ ಫ್ಯಾಮಿಲಿ ಬರಬೇಕು, ಮತ್ತೆ ರಘು ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಕೊಡಬೇಕಿದೆ. ಮೋಸ್ಟ್ಲಿ ಮೇ ಬಿ ಮಧ್ಯಾಹ್ನ ಅದೇ ಪ್ರೋಮೋ ಬಿಟ್ಟರು ಕೂಡ ಇಲ್ಲಿ ಬಿಡ್ಬೋದು. ಆದರೆ ಇವ್ರದ್ದು ಧ್ರುವಂತವ್ರದ್ದು ಪ್ರೋಮೋ ಬಿಡಲಿಲ್ಲ ಇಲ್ಲಿ. ಯಾಕೆ ಹತ್ರ ಮಾಡಿದ್ರೆ ಏನೋ ಗೊತ್ತಿಲ್ಲ, ನೋಡೋಣ. ಯಾಕಂದರೆ ನಾಳೆ ಮತ್ತೆ ನಾಳಿದ್ದು ಕಿಚನ ಪಂಚಾಯಿತಿ ಇರ್ಬೋದು, ಸಂಡೇ ಎಪಿಸೋಡ್ ಇರ್ಬೋದು, ಇರಲ್ಲ. ಏನೆಲ್ಲ ವಿಚಾರಗಳು ಇಲ್ಲಿ ಆಗುತ್ತೆ, ಮತ್ತೆ ಎಲಿಮಿನೇಷನ್ ಕೂಡ ಇಲ್ಲಿ ಇದೆ. ಯಾವ ರೀತಿ ಅಂದರೆ ಲಾಸ್ಟ್ ಸೀಸನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ, ಮಿಡ್ ನೈಟು ಮಿಡ್ ವೀಕು, ಈ ಸತಿ 2 ಸತಿ ಫಿನಾಲೆ ಇತ್ತು. ಅಂದರೆ ಇದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅಲ್ವಾ. ಫಸ್ಟ್ ನಾಳೆ ಕಿಚನ ಪಂಚಾಯಿತಿ ಮತ್ತೆ ಸಂಡೇ
ಸಂಡೇ ಎಪಿಸೋಡು ಎರಡೂ ಕೂಡ ಇಲ್ಲಿ ಇರಲ್ಲ. ಆದರೂ ಕೂಡ ಯಾವ ರೀತಿ ಇಲ್ಲಿ ಎಲಿಮಿನೇಟ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ನೋಡಬೇಕಿದೆ. ಒಬ್ರು ಹೋಗ್ತಾರಾ, ಇಬ್ರು ಹೋಗ್ತಾರಾ, ಅಥವಾ 3 ಜನ ಹೋಗ್ತಾರಾ ಅಂತ ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಕಳೆದ ವಾರನ ಇಲ್ಲಿ ಹಿಂಟ್ ಕೊಟ್ಟಿದ್ರು. ನೋಡೋಣ, ಯಾಕಂದ್ರೆ ಜಾಸ್ತಿ ಜನ ಇದ್ದಾರೆ ಬಿಗ್ ಬಾಸ್ ಮನೆಗೆ. ಇನ್ನೂ ಯಾವೆಲ್ಲ ಫ್ಯಾಮಿಲಿಗಳು ಎಂಟ್ರಿ ಕೊಡ್ತಾರೆ, ಏನೇನು ಇಲ್ಲಿ ಹೇಳ್ತಾರೆ ಅಂತ ಬಿಟ್ಟು. ಆಲ್ರೆಡಿ ಇವಾಗ ಗಿಲ್ಲಿಯವರಿಗೆ 3 ಓಟ್ಗಳು ಇಲ್ಲಿ ಬಿದ್ದುಬಿಟ್ಟಿದೆ, 3ರಿಂದ 4 ಓಟು. ಅವರೇ ಇಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಬಿಟ್ಟು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಬಿಟ್ಟು ರಘು ಅವರು ಇಲ್ಲಿ ಮಾತಾಡಿದ್ರು. ಯಾಕಂದ್ರೆ ಏನು ಗೇಮ್ ಕೊಡಲ್ವೇನೋ, ಯಾರನ್ನ ಬಂದು ಆಯ್ಕೆ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟ್ ಆಗಿ ಯಾರನ್ನ ಹೆಚ್ಚಾಗಿ ಆಯ್ಕೆ ಮಾಡ್ಕೊಂತಾರೋ ಅವ್ರು ಇವಾಗ ಕ್ಯಾಪ್ಟನ್ ಕೂಡ ಆಗ್ಬಹುದೇನೋ. ನೋಡೋಣ ವೀಕ್ಷಕರೇ ಏನೆಲ್ಲ ಆಗತ್ತೆ ಅಂತ ಬಿಟ್ಟು. ನಿನ್ನೆ ಕಾವ್ಯ ಅವ್ರ ಫ್ಯಾಮಿಲಿ ಅಂತೂ ಇಲ್ಲಿ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ರೂಲ್ಸ್ ಬ್ರೇಕ್ ಮಾಡಿದ್ರಲ್ವಾ, ಅದಕ್ಕೋಸ್ಕರನೇ ಮೇಯ್ನ್ ಆಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರೆ ವೀಕ್ಷಕರೇ. ಈ ಒಂದು ವಿಚಾರದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ಎಲ್ಲರೂ ಕೂಡ ಆಸೆ ಪಟ್ಟಿದ್ದೇನಪ್ಪ ಅಂತಂದ್ರೆ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಫ್ಯಾಮಿಲಿ ಬಂದಾಗ ಇವರಿಬ್ರು ಏನಿಲ್ಲಿ ಮಾತಾಡ್ತಾರೆ, ಏನೆಲ್ಲ ಮಾತುಕತೆ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾನೇ ಕುತೂಹಲದಿಂದ ಕಾಯ್ತಿದ್ರು ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ. ಅದರಲ್ಲೂ ಕೂಡ ಇಲ್ಲಿ ಕಾವ್ಯ ಅವ್ರ ತಮ್ಮ ಕಾರ್ತಿಕ್ ಅವರು ಸ್ವಲ್ಪ ತುಂಬಾ ಜನ ಇಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಇಷ್ಟೊಂದು ನೆಸೆಸಿಟಿ ಇರಲಿಲ್ಲ ಓವರ್ ಆಗಿ ಮಾತಾಡೋದು ಅಂತ ಅಂದ್ಬಿಟ್ಟು. ಯಾಕಂದ್ರೆ ನಾಮಿನೇಷನ್ ವಿಚಾರಗಳನ್ನೆಲ್ಲ ಇಲ್ಲಿ ಎತ್ಕೊಂಡ್ಬಿಟ್ರು. ಅದೇ ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ತೋರಿಸ್ತಾರಲ್ವಾ, ಪ್ರೋಮೋದಲ್ಲೇ ನಿನ್ನೆ ಬಿಟ್ಟಿದ್ರು, ನೀನು ಯಾಕೆ ನಾಮಿನೇಷನ್ನಲ್ಲಿ ಇಲ್ಲಿ ಗಿಲ್ಲಿದು ಹೆಸರು ತಗೊಂಡೆ ಅಂತ ಅಂದ್ಬಿಟ್ಟು. ಆದರೂ ಅವ್ರ ತಾಯಿಯವ್ರ ಕ್ಯಾಪ್ಟನ್ಸಿ ರೂಮಲ್ಲಿ ಇದ್ದಾಗ ಇಲ್ಲಿ ಹೇಳಿದ್ರು, ಏನೋ ಗಿಲ್ಲಿ ನಿನ್ನ ಗೋಳೊಯ್ಕೊಳ್ಳಲ್ಲ, ನೀನೇ ಗಿಲ್ಲಿನ ಗೋಳೊಯ್ಕೊಂತ ಅಂತ ಇಲ್ಲಿ ಹೇಳಿದ್ರು. ಕೆಲವೊಬ್ರಿಗೆ ಇದು ಹೇಗೆ ಅನ್ಸುತ್ತೆ ಅಂತಂದ್ರೆ ಕಾವ್ಯ ಅವರೇ ಗಿಲ್ಲಿಯವರು ಬಕೆಟ್ ಹಿಡಿತಿದಾರೇನೋ, ಅಂದ್ರೆ ಬಕೆಟ್ ಹಿಡಿ ಅಂತ ಅಂದ್ಬಿಟ್ಟು ಹೇಳ್ಕೊಟ್ಬಿಟ್ರೇನೋ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಮೆಂಟ್ಗಳನ್ನ ಇಲ್ಲಿ ಹಾಕಿದ್ರು. ನಾನು ಕೂಡ ಇಲ್ಲಿ ನೋಡಿದೆ. ಈ ಒಂದು ಸಿಚುವೇಶನ್ ಏನಾಗುತ್ತೆ ಅಂತಂದ್ರೆ, ನೀವು ಜಗಳ ಆಡ್ಕೋಬೇಡ ಅಂತ ಇಲ್ಲಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರೋದು. ಅದು ಬಿಟ್ಬಿಟ್ಟು ಕಾರ್ತಿಕ್ ಅವರು ಅಂದ್ರೆ ಕಾವ್ಯ ಅವ್ರ ತಮ್ಮ ಬಂದ್ಬಿಟ್ಟು ಈ ರೀತಿಯಾಗಿ ಯಾಕೆ ಹೇಳಿದ್ರು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಬೇಜಾರು ಆಗೇ ಆಗತ್ತೆ. ನಿಂದು ಗಿಲ್ಲಿದು ಫ್ರೆಂಡ್ಶಿಪ್ಪು ನೆಕ್ಸ್ಟ್ ಲೆವೆಲ್, ಓಕೆ, ಇದು ಇಲ್ಲಿ ಹೇಳಿದ್ರೆ ಪರವಾಗಿರ್ತಾರಲ್ಲ. ಬಟ್ 2ರಿಂದ 3ನೇ ಸತಿ ಅಲ್ಲಿ ಬೆಡ್ರೂಮಲ್ಲಿ ಮಾತಾಡಬೇಕಾದ್ರೂ ಕೂಡ ಮಾತಾಡಿದ್ರು. ಅದಾಗಿದ ತಕ್ಷಣ ಹೊರಗಡೆ ಬಂದ ಮೇಲೂ ಕೂಡ ಇಲ್ಲಿ ಮಾತಾಡಿದ್ರಲ್ಲ, ಅದಕ್ಕೆ ಮೇಯ್ನ್ ಆಗಿ ಇಲ್ಲಿ ಬೇಜಾರಾಗಿದೆ. ಅದರಲ್ಲೂ ಕೂಡ ಇಲ್ಲಿ ಅವ್ರ ತಾಯಿಯವರು ಹೇಳಿದ ಹೇಗಿತ್ತು ಅಂತಂದ್ರೆ, ಗಿಲ್ಲಿಯವ್ರಿಗೆ ನಿನಗಿಂತ ಜಾಸ್ತಿ ಫ್ಯಾನ್ ಸಪೋರ್ಟ್ಸ್ ಇದೆ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು. ಅದೇ ಹೊರಗಡೆ ಅವ್ರು ಏನು ನೋಡಿರ್ತಾರೆ ಅದನ್ನ ಇಲ್ಲಿ ಒಳಗಡೆ ತಗೊಂಬಂದು ಹೇಳ್ದಂಗೆ ಆಯ್ತಲ್ವ. ಅಂದ್ರೆ ಅವ್ರ ಆಟಕ್ಕೆ ಸ್ವಲ್ಪ ಈಸಿ ಮಾಡ್ಕೊಟ್ರು ಅಂತ ಅಂದ್ಬಿಟ್ಟು ಆಗ್ಬಿಡುತ್ತಲ್ವಾ. ಆದ್ರೆ ನೋಡಿ, ಕಳೆದ ವಾರ ರಜಾತ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ಯಾ, ಮೇ ಬಿ ನೀನು ಗಿಲ್ಲಿನೂ ಮೀರಿಸಿ ಕಪ್ ಕೂಡ ತಗೊಂಡು ಹೋಗ್ಬೋದು ಅಂತ ಇಲ್ಲಿ ಹೇಳಿದ್ರು. ಇವಾಗ ಆ ಒಂದು ಚಾನ್ಸ್ ಏನಿತ್ತು ಸುಮಾರು 15ರಿಂದ 20% ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಬಂದಿದ್ದಷ್ಟೇ ತಾಯಿಯ ಮೊದಲ ದೇವರು ಅಂತ ಅಂತಾರೆ. ಆದ್ರೆ ಇಲ್ಲಿ ಇವರು ಫೀಲಿಂಗ್ಸೇ ಇರಲಿಲ್ಲ, ತಾಯಿಯವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಿದ್ರು, ಎಲ್ಲ ಓಕೆ. ಆದ್ರೂ ಕೂಡ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ತಮ್ಮನ್ನ ಉಳಿಸ್ಕೊಂತಾರೋ. ಹೌದು, ಅವ್ರ ತಾಯಿನೇ ಹೇಳಿದ್ರು ಇಲ್ಲಿ, ಅದನ್ನು ಕೂಡ ಕೇಳಿಸ್ಕೊಂಡ್ವಿ. ಆದ್ರೆ ಅವ್ರ ತಮ್ಮನ ಹತ್ರ ಹೋಗ್ಬಿಟ್ಟು ಅದೇ ಕಾವ್ಯ ಅವರು ಕೂಡ ಅವ್ರ ತಾಯಿ ಹತ್ರ ಫಸ್ಟ್ ಇಲ್ಲಿ ಹೇಳ್ತಾರೆ, ಹೋಗ್ಬಿಟ್ಟು ಕೇಳ್ತಾರೆ, ನಿನ್ನನ್ನು ಉಳಿಸ್ಕೊಳ್ಳ ಇಲ್ಲ ಅಂತಂದ್ರೆ ಕಾರ್ತಿಕ್ನ ಉಳಿಸ್ಕೊಳ್ಳ, ಅವ್ರ ತಮ್ಮನ ಉಳಿಸ್ಕೊಳ್ಳ ಅಂತ ಅಂದ್ಬಿಟ್ಟು. ಆದ್ರೆ ಅವ್ರ ತಾಯಿ ಏನೇ ಹೇಳಿರ್ಬೋದು, ಬಟ್ ಇವರು ಮೇನ್ ಬುದ್ಧಿ ಅಂತ ಇದ್ದೇ ಇರುತ್ತಲ್ವಾ. ಅದೇ ಎಲ್ಲಾನು ಕೂಡ ನಾವು ತಾಯಿ ಅಂದ್ರೆ ಹೇಳಿದ ತಕ್ಷಣ ಕೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಅವನೇ ಸೆಲೆಕ್ಟ್ ಮಾಡ್ಕೊ ಅಂತ ಅಂದ್ಬಿಟ್ಟು. ಈಗ ಧನುಷ್ ಅವ್ರ ತಾಯಿ ಕೂಡ ಇಲ್ಲಿ ಅಷ್ಟೇ, ನಾನೇನು ಬೇಜಾರು ಮಾಡ್ಕೊಂತಿರ್ಲಿಲ್ಲ, ನೀನು ಹೆಂಡತಿನೇ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಅಂತ ಇಲ್ಲಿ ಹೇಳಿದ್ರು. ಆದ್ರೂ ಕೂಡ ಧನುಷ್ ಅವ್ರು ಏನ್ ಮಾಡಿದ್ರು, ಇಲ್ಲಿ ಅವ್ರ ತಾಯಿಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ. ನಿಜವಾದ ಪ್ರೀತಿ ವಿಶ್ವಾಸ ಇದ್ದಿತ್ತು ಅಂತಂದಿದ್ರೆ ನನಗೆ ವಿಚಾರಗಳು ಬೇಕಾಗಿಲ್ಲ, ನನಗೆ ನಿನ್ ಜೊತೆ ಮಾತಾಡ್ಬೇಕು ಅಮ್ಮ ಅಂತಂದ್ಬಿಟ್ಟು ಇಲ್ಲೇನಾದ್ರೂ ಕಾವ್ಯ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಹಾಡಿ ಹೊಗಳ್ತಿದ್ರು. ಹೌದಪ್ಪ, ಇವ್ರಿಗೆ ಅಂದ್ರೆ ವಿಚಾರಗಳನ್ನ ತಿಳ್ಕೊಳ್ಳೋ ಬದಲು ಇಲ್ಲಿ ಅವ್ರ ತಾಯಿ ಮೇಲೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದಾರೆ, ಪ್ರೀತಿ ವಿಶ್ವಾಸ ಇದೆ, ತುಂಬಾನೇ ಪ್ರೀತಿ ಮಾಡ್ತಾರೆ ಕುಟುಂಬ ಅಂದ್ರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಬಟ್ ಅವ್ರ ತಮ್ಮನ್ನ ಆಯ್ಕೆ ಮಾಡ್ಕೊಂಡಾಗ ವಿಚಾರಗಳನ್ನ ಅವರ ತಂದೆ ತಾಯಿಗಿಂತ ಇಲ್ಲಿ ತಮ್ಮಂಗೆ ಏನ್ ವಿಚಾರಗಳು, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ವಿಚಾರಗಳನ್ನ ಅವ್ರು ತಿಳ್ಕೊಬೇಕಿತ್ತ. ಈ ತರ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡಿದ್ರು ಅವ್ರ ಮನಸ್ಸಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಇಲ್ಲಿ ಅನ್ಸ್ಬಿಟ್ಟಿದೆ. ಅದೇ ಬೇಜಾರಾಗುತ್ತೆ ಈ ತರ ಮಾಡಿದಾಗ. ಸೊ ವೀಕ್ಷಕರೇ, ಎಲ್ಲರೂ ಕೂಡ ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ, ಕಾವ್ಯ ಅವ್ರ ಫ್ಯಾಮಿಲಿ ಗಿಲ್ಲಿಯವ್ರ ಫ್ಯಾಮಿಲಿ ಬಂದಾಗ ಏನೆಲ್ಲ ವಿಚಾರಗಳು ಇಲ್ಲಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಇಲ್ಲಿ ಗಿಲ್ಲಿಯವರು ಅಂದ್ರೆ ಈ ಒಂದು ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆದಾಗಿಂದ ಅವ್ರ ಮದುವೆ ವಿಚಾರಣೆ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಅವ್ರ ತಾಯಿ ಹತ್ರನೂ ಕೂಡ ಹೇಳ್ತಿದ್ರು, ನಿಮ್ ತರ ಇರಬೇಕು ಇದ್ರೆ ತಾಯಿ ಹಾಗೆ ಹೀಗೆ ಅಂತಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ರು. ಯಾಕಂತಂದ್ರೆ ಹೇಳಿದ್ರು, ನನಗೆ ಇನ್ನೊಬ್ಳು ಯಾರಾದ್ರೂ ಮಗಳಿದ್ದಿದ್ರ ಅಥವಾ ಏನಾದ್ರು ಇದ್ದಿದ್ರೆ ನಿನಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದಕ್ಕೆ ಗಿಲ್ಲಿಯವರು ಎಲ್ಲರೂ ಕೂಡ ಅಷ್ಟೇ, ಇಲ್ದೇ ಇರೋರೇ ಇಲ್ಲಿ ಹೇಳೋದು, ಇರೋರು ಯಾರು ಕೂಡ ಇಲ್ಲಿ ಹೇಳಲ್ಲ ಅಂತಂದ್ಬಿಟ್ಟು ಅಂದ್ರು. ಅಂದ್ರೆ ಅರ್ಥ ಏನು ಅಂತಂದ್ರೆ, ಕಾವ್ಯ ಅವ್ರಿಗೆ ಇಲ್ಲಿ ಅವರು ಹೇಳ್ದಂಗೆ ಇಲ್ಲಿ ಇತ್ತು ಏನು ಕಾವ್ಯ ಅವ್ರಿಗೆ ಹೇಳಿದ್ದು ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಬಟ್ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾನೆ ಇದ್ದಾರೆ. ಅಂದ್ರೆ ಫ್ಯಾಮಿಲಿ ಸ್ಟಾರ್ಟ್ ಆದಾಗಿಂದ ನಾನು ಕಾವ್ಯ ಅವ್ರನ್ನ ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗಿಲ್ಲಿಯವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕಾವ್ಯ ಅವ್ರಿಗೆ ಅದು ಇಷ್ಟ ಆಗ್ತಲ್ಲ ಅನ್ನೋ ರೀತಿ ಇಲ್ಲಿ ಇದ್ದಾರೆ. ಆದ್ರೂ ಕೂಡ ಈ ವಿಚಾರ ಮೇಯ್ನ್ ಆಗಿ ಡೈರೆಕ್ಟ್ ಆಗಿ ಅವ್ರ ಹತ್ರ ಏನಾದ್ರು ಮಾತಾಡ್ತಾ ಇದ್ರ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ರು. ಅಂದ್ರೆ ಕಾವ್ಯ ಅವ್ರದ್ದು ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಕಾಯ್ತಿದ್ರು, ಏನ್ ಮಾತಾಡ್ತಾರೆ ಗಿಲ್ಲಿಯವ್ರು ಇರ್ಬೋದು, ಗಿಲ್ಲಿಯವ್ರ ತಂದೆ ತಾಯಿ ಇರ್ಬೋದು, ಏನೆಲ್ಲ ಮಾತಾಡ್ಬೋದು ಅಂತ ಅಂದ್ಬಿಟ್ಟು. ಆದ್ರೆ ನೋಡಿ, ಬ್ಯಾಡ್ ಲಕ್ ಅಂತಾನೆ ಹೇಳ್ಬೇಕು. ಅವ್ರು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೂಡ ಇಲ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಇಲ್ಲಿ ತೋರಿಸಿದೆ. ಡೋರ್ ಎಲ್ಲ ಇಲ್ಲಿ ಓಪನ್ ಮಾಡಿದ್ದಾರೆ, ಮತ್ತೆ ಕಳ್ಸಲ್ಲ ಅಂತ ಕೂಡ ಅನ್ಸುತ್ತೆ. ಯಾಕಂದ್ರೆ ಪ್ರೋಮೋ ನೋಡಿದಾಗ ಏನು ಅನಿಸ್ತು ಅಂತಂದ್ರೆ, ಇಲ್ಲ ಕಳಿಸ್ಬೋದಪ್ಪ, ಒಂದು ಸುಮ್ಮನೆ ಕಾವ್ಯವ್ರ ಹಳ್ಳಿ ಅಂತ ಈ ರೀತಿ ಮಾಡಿರ್ಬಹುದೇನೋ, ಅಂದ್ರೆ ಅಂತೆ
ಕಂತೆಗಳು ಇಲ್ಲಿ ಅನಿಸಿತ್ತು, ವಾಪಸ್ ಕಳಿಸ್ತಾರೆ ಅಂತಂದ್ಬಿಟ್ಟು. ಎಪಿಸೋಡ್ ನೋಡಿದಾಗ ಏನು ಅನಿಸ್ತು ಅಂತಂದರೆ ಅಲ್ಲಿ ಬೆಡ್ರೂಮಲ್ಲೂ ಕೂಡ ಮಾತಾಡಿದ್ದಾರೆ, ಮತ್ತೆ ಗಾರ್ಡನ್ ಏರಿಯಾದಲ್ಲಿ ಬಂದು ಯಾಕೆ ಮಾತಾಡಬೇಕಿತ್ತು, ಅದರಲ್ಲೂ ಕೂಡ ನಾಮಿನೇಷನ್ ವಿಚಾರದಲ್ಲಿ ಗಿಲ್ಲಿ ಹೆಸರು ಯಾಕೆ ತಗೊಂಡೆ ಅಂತ ಕೂಡ ಇಲ್ಲಿ ಅವ್ರ ತಮ್ಮ ಅವರು ಇಲ್ಲಿ ಕೇಳಿದ್ರು. ಇವೆಲ್ಲ ಕೇಳೋ ಒಂದು ನೆಸೆಸಿಟಿ ಇರಲಿಲ್ಲ ನನ್ನ ಪ್ರಕಾರ, ನಾನು ಹೇಳ್ತಿರೋದು. ಇವಾಗ ಸದ್ಯ ಕಾವ್ಯ ಅವರಂತೂ ಎಷ್ಟೇ ಹತ್ರ ಕರೆದ್ರು ಕೂಡ ಈಗ ತಪ್ಪಾಗೋಗಿದೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಅಂತ ಕೂಡ ಇಲ್ಲಿ ಹೇಳಾಗಿದೆ. ಅವ್ರು ಹೊರಗಡೆ ಹೋಗಿದಾರಾ ಇಲ್ವಾ ಅಂತ ಇಲ್ಲಿ ತೋರಿಸ್ಬೇಕಿದೆ ಅಷ್ಟೇ ಇವತ್ತಿನ ಎಪಿಸೋಡಲ್ಲಿ. ನನ್ನ ಪ್ರಕಾರ ವಾಪಸ್ ಕಳಿಸಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಯಾಕಂದರೆ ರೂಲ್ಸ್ಗಳು ಬ್ರೇಕ್ ಆಗಿದೆಯಲ್ವಾ, ಸುಮ್ಮನೆ ತಮಾಷೆ ಮಾಡಬೇಕು, ಕಾಮಿಡಿ ಮಾಡಬೇಕು ಅಂತ ಇದ್ದಿದ್ರೆ ಧನುಷ್ ಅವ್ರ ತಾಯಿ ಮತ್ತು ಅವ್ರ ವೈಫ್ ಹಂಗೆ ಮಾಡ್ದಂಗೆ ಮಾಡ್ತಿದ್ರು. ಬಟ್ ಇಲ್ಲಿ ತಮಾಷೆ ಮಾಡೋ ಒಂದು ಅವಶ್ಯಕತೆನೇ ಇಲ್ಲ. ಇಲ್ಲಿ ಅವರು ಅದನ್ನು ಸ್ವಲ್ಪ ಸೀರಿಯಸ್ ಆದ ವಿಚಾರಗಳನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಕೆಟ್ಟ ಕುತೂಹಲದಿಂದ ಕೇಳಿದ್ದು ಅವ್ರಿಗೆ ಇಲ್ಲಿ ಮುಳ್ಳಾಯಿತು ಅಂತಲೇ ಇಲ್ಲಿ ಹೇಳ್ಬೋದು. ಯಾಕಂದರೆ ಸಿಕ್ಕಿರೋ ಒಂದು ಆಪರ್ಚುನಿಟಿನ ಅವ್ರು ಕಳ್ಕೊಂಡ್ರು. ತುಂಬ ದಿವಸ ಆದಮೇಲೆ ಅವ್ರ ತಾಯಿಯವರು ಮತ್ತು ತಮ್ಮವರು ಇಬ್ಬರು ಕೂಡ ಬಂದಿದ್ರು. ಸುಮ್ಮನೆ ನಾರ್ಮಲ್ ಆಗಿ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಮಾತಾಡಬೇಕಿತ್ತು. ನೀವು ಧನುಷ್ ಅವ್ರ ತಾಯಿಯವ್ರನ್ನ ಇಲ್ಲಿ ನೋಡಬೇಕಿತ್ತು. ಬಂದಿದ ತಕ್ಷಣ ಇಲ್ಲಿ ಅಂದರೆ ಪ್ರತಿಯೊಬ್ಬರು ತಂದೆ ತಾಯಿಗಳು ಬಂದಿದ ತಕ್ಷಣ ಇಲ್ಲಿ ಅವ್ರನ್ನ ತಬ್ಕೊಂಡು ಅತ್ತಿ ಯಾಕೆ ಸಣ್ಣ ಆಗಿದೆಯಾ, ಸರಿ ಊಟ ಮಾಡ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ದು. ಅಂದರೆ ತಾಯಿ ಜೀವ ಅನ್ನೋದು ಆ ರೀತಿ ಇಲ್ಲಿ ಯಾವಾಗಲೂ ಕೂಡ ಮಕ್ಕಳಿಗೋಸ್ಕರ ಹಾತೋರಿದಿರುತ್ತೆ. ಅಯ್ಯೋ ನನ್ನ ಮಗ ಈ ಥರ ಆಗ್ಬಿಟ್ನಲ್ವಾ, ಯಾಕೆ ಈ ಥರ ಅಂದರೆ ಅವರೇ ಇಲ್ಲಿ ಹೇಳಿ ಕಳಿಸಿದಂತೆ ಒತ್ತಾಯ ಮಾಡ್ಬಿಟ್ಟು ಇಲ್ಲ ಬಿಗ್ ಬಾಸ್ಗೆ ಹೋಗ್ಕೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ತುಂಬ ಸಣ್ಣ ಆಗಿದೆ ಅಂತ ಸುಮಾರು ಹೊತ್ತು ಇಲ್ಲಿ ಹತ್ರ ಅವ್ರ ತಾಯಿಯವರು ಕೂಡ. ಆದರೆ ಇಲ್ಲಿ ಕಾವ್ಯ ಅವ್ರ ತಾಯಿಯವರು ಬಂದಿದ ತಕ್ಷಣ ಅಂದರೆ ಅವ್ರಿಗೆ 15 ನಿಮಿಷ ಟೈಮ್ ಕೊಟ್ಟಿದ್ರು. 15 ನಿಮಿಷದಲ್ಲೂ ಕೂಡ ಒಂದು 2ರಿಂದ 3 ಸೆಕೆಂಡ್ ಇನ್ನು ಸಣ್ಣ ಆಗಿದೆಯಾ ಆ ಥರ ಈ ಥರ ಅಂದರೆ ಎಪಿಸೋಡಲ್ಲಿ ತೋರಿಸ್ಲಿಲ್ಲ. ಲೈವಲ್ಲಿ ಏನೆಲ್ಲ ಮಾತಾಡಿದ್ರು ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಎಲ್ಲನೂ ಕೂಡ ಎಪಿಸೋಡಲ್ಲಿ ತೋರ್ಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಬಟ್ ನೋಡೋರ್ಗೆ ಏನು ಅನ್ಸುತ್ತೆ ಅಂತಂದರೆ ಕಾವ್ಯ ಅವರ ತಾಯಿಯವರು ಈ ಥರ ಯಾಕೆ ಮಾತಾಡಿದ್ರು, ಗಿಲ್ಲಿಯವ್ರ ಬಗ್ಗೆನೇ ಜಾಸ್ತಿ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಿದ್ರು. ಗಿಲ್ಲಿಯವ್ರ ಕಾವ್ಯ ಅವ್ರದ್ದು ಫ್ರೆಂಡ್ಶಿಪ್ ಹೇಗಿದೆ, ಹೊರಗಡೆ ಯಾವ ರೀತಿ ನಡೀತಿದೆ ಅಂತಬಿಟ್ಟು ಈ ಎಲ್ಲ ವಿಚಾರಗಳನ್ನ ಬಿಟ್ಟು ಬೇರೆ ವಿಚಾರಗಳನ್ನು ಕೂಡ ಇಲ್ಲಿ ತಿಳಿಸ್ಬೋದಿತ್ತಲ್ಲ ಅಂತಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಅನಿಸ್ತಿತ್ತು. ವೀಕ್ಷಕರೇ, ಸದ್ಯ ಈಗ ಏನೂ ಮಾಡೋಕ್ಕೆ ಆಗೋದೇ ಇಲ್ಲ. ಅಂದರೆ ಗಿಲ್ಲಿಯವ್ರು ಏನಾದರೂ ಮಾತಾಡಬೇಕು ಅಂತಿದ್ರೆ, ಅವ್ರ ಮನಸ್ಸಿನ ಮಾತು ಏನಾದರೂ ಇದ್ದರೆ ಅದನ್ನು ಬೇರೆ ರೀತಿಯಲ್ಲಿ ಹೇಳಬೇಕು ಅಂತ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿತ್ತು. ಆದರೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಇನ್ನೂ ಕೂಡ ಫಿನಾಲೆಗೆ ಇನ್ನೂ ಅವರೇ ಹೇಳ್ತಾ ಇದ್ರು 3 ವಾರಗಳ ಕಾಲ ಇದೆ ಅಂತಂದ್ಬಿಟ್ಟು ಅಶ್ವಿನಿ ಅವ್ರ ತಾಯಿ ಕೂಡ ಇಲ್ಲಿ ಹೇಳ್ತಾ ಇದ್ರು. ಆದರೆ ಇಲ್ಲಿ ಗಿಲ್ಲಿಯವರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಸುಮಾರು ಸತಿ ಕೂಡ ಇಲ್ಲಿ ಹೇಳಿದ್ರು. ಅಂದರೆ ಕಾವ್ಯ ಅವ್ರು ಹೇಳಿದ್ರು, ನೀನು ತಮಾಷೆ ಮಾಡ್ತಿದ್ಯಾ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಮೇಯ್ನ್ ಆಗಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದ್ರೆ, ತಮಾಷೆ ಮಾಡ್ತಿದ್ರು ಸೀರಿಯಸ್ ಆಗಿ ಮಾತಾಡ್ತಿದ್ರು. ಬಟ್ ಮದುವೆ ವಿಚಾರ ಇಲ್ಲಿ ಕಾವ್ಯ ಅವ್ರ ಹತ್ರ ಅಂತೂ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಎರಡೂ ರೂಪದಲ್ಲೂ ಕೂಡ ಇಲ್ಲಿ ತಿಳಿಸ್ತಿದ್ದಾರೆ. ಆದರೆ ಕಾವ್ಯ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅದು ಮೇನ್ ಆಗಿ ಗೊತ್ತಾಗಬೇಕಿತ್ತು. ನೋಡೋಣ, ಇನ್ನು 3 ವಾರಗಳ ಕಾಲ ಆಗಿದ ತಕ್ಷಣ ಇಲ್ಲಿ ಎಲ್ಲ ಫಿನಾಲೆನೂ ಮುಗಿಯುತ್ತೆ, ಎಲ್ಲನೂ ಮುಗಿಯುತ್ತೆ. ಯಾರು ಗೆದ್ರು ಸೋತ್ರು ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಈ ಬಾರಿ ನಿಮ್ಮ ಸಪೋರ್ಟ್ ಯಾರಿಗಿದೆ? ಈಗ ನಿನ್ನೆ ಕಾವ್ಯ ಅವ್ರ ಫ್ಯಾಮಿಲಿ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಬಿಗ್ ಬಾಸ್ ಇಲ್ಲಿ ಹೇಳಿದ್ದಾರೆ. ಡೋರ್ ಕೂಡ ಓಪನ್ ಮಾಡಿದ್ದಾರೆ. ಅವ್ರೇನಾದ್ರೂ ಒಂದು ವೇಳೆ ಹೊರಗಡೆ ಹೋಗಿದ್ರೆ ಮತ್ತೊಂದು ಸುಮ್ಮನೆ ಪ್ರ್ಯಾಂಕ್ ಆಗಿ ಇಲ್ಲಿ ಮಾಡಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿದ್ದು ಅಂತ ಅಂದ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಂತಂದ್ರೆ ಅವರು ರೂಲ್ಸ್ ಬ್ರೇಕ್ ಮಾಡೋದು ಎಲ್ರಿಗೂ ಕೂಡ ಈಗ ಗೊತ್ತಿದೆ. ಅವ್ರನ್ನ ಹೊರಗಡೆ ಕಳಿಸಿದ್ದೆ ಒಳ್ಳೇದಾಯ್ತಾ ಅನ್ನೋದ್ರ ಬಗ್ಗೆ ಈಗ ಇನ್ನೂ ಸ್ಪಂದನ ಅವ್ರದ್ದು ಮತ್ತೆ ರಘು ಅವ್ರ ಫ್ಯಾಮಿಲಿ ಕೂಡ ಇಲ್ಲಿ ಎಂಟ್ರಿ ಕೊಡಬೇಕು. ಇನ್ನು ನಾಳೆ ಕಿಚ್ಚನ ಪಂಚಾಯಿತಿ ಕೂಡ ಇಲ್ಲಿ ಇಲ್ಲ. ಮತ್ತೆ ಸಂಡೇ ಅಂತೂ ಲೈವ್ ಇಲ್ಲಿ ಬರೋದೇ ಇಲ್ಲ, ಎಲ್ರಿಗೂ ಕೂಡ ಗೊತ್ತಿದೆ. ನಾಳೆ ಎಪಿಸೋಡ್ವರೆಗೂ ಕಾಯಬೇಕಾಗತ್ತೆ ಅಂತ ಕಾಣಿಸುತ್ತೆ. ಸ್ಪಂದನ ಅವ್ರು ಇರ್ಬೋದು, ರಘು ಅವ್ರು ಇರ್ಬೋದು, ಇನ್ನು ಸುಮಾರು ಇಲ್ಲಿ ಮ್ಯಾಟ್ರ್ಗಳಿದೆಯಲ್ವಾ. ನೋಡೋಣ ವೀಕ್ಷಕರೇ, ಈಗ ಮನೆಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರಲ್ಲ, ಯಾರ ಫ್ಯಾಮಿಲಿ ನಿಮಗೆ ತುಂಬಾನೇ ಇಷ್ಟ ಆಯಿತು? ಅದರಲ್ಲೂ ಕೂಡ ಗಿಲ್ಲಿಯವ್ರ ಫ್ಯಾಮಿಲಿ ಅಂತೂ ಸಖತ್ ಎಂಟರ್ಟೈನ್ಮೆಂಟ್ ಮಸ್ತ್ ಅಂತಾನೆ ಹೇಳೋದು. ಈಗ ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂತು ಅಂತಂದ್ರೆ ನೀವು ಯಾವ ಫ್ಯಾಮಿಲಿಗೆ ಎಷ್ಟು ಮಾರ್ಕ್ಸ್ಗಳನ್ನ ಕೊಡ್ತೀರಾ? ಈಗ ಅದೇ ಹೇಳ್ತಾರಲ್ಲ ಕಿಚ್ಚ ಸುದೀಪ್ ಸರ್ ಕೂಡ 100ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು 50%, 70%, 80% ಅಂತಂದ್ಬಿಟ್ಟು ಆ ಥರ ಯಾವ ಫ್ಯಾಮಿಲಿಗೆ ನೀವು ಎಷ್ಟು ಮಾರ್ಕ್ಗಳನ್ನ ಇಲ್ಲಿ ಕೊಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತಂದ್ಬಿಟ್ಟು ನಿನ್ನೆ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಮಾತಾಡಿದ್ರು. ಮತ್ತೆ ಇಲ್ಲಿ ಗಿಲ್ಲಿಯವ್ರು ಕೂಡ ಅವ್ರ ತಂದೆಗೆ ಇಲ್ಲಿ ಹೇಳಿದ್ರು. ಇದನ್ನ ಕಳೆದ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಟೈಮಲ್ಲಿ ಏನೇನು ಮಾತಾಡಿದ್ರು ಅಂತಂದ್ಬಿಟ್ಟು. ಈ ವಾರ ನಿಮ್ಮ ಸಪೋರ್ಟು ಯಾರಿಗಿದೆ? ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತಂದ್ಬಿಟ್ಟು ನೀವು ಇಷ್ಟಪಡ್ತಿದ್ರೆ? ಕೊನೆಗೂ ಕೂಡ ಗಿಲ್ಲಿ ಕ್ಯಾಪ್ಟನ್ ಆಗೇ ಬಿಟ್ಟ ಅಂತ ರಘು ಅವ್ರು ಕೂಡ ಇಲ್ಲಿ ಹೇಳಿದ್ರು. ಗಿಲ್ಲಿಯವ್ರು ಕೂಡ ಈ ವರ್ಡ್ನ ಇಲ್ಲಿ ಅವ್ರ ಬಾಯಲ್ಲಿ ಯೂಸ್ ಮಾಡಿದ್ರು. ಆದರೂ ಕೂಡ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವ್ರು ಹೇಳಿದ್ಮೇಲೆ ಇಲ್ಲಿ ಅದು ಖಚಿತ ಆಗೋದಲ್ವಾ. ನೋಡೋಣ ವೀಕ್ಷಕರೇ, ಏನೆಲ್ಲ ಇವತ್ತಿನ ಎಪಿಸೋಡಲ್ಲಿ ಬರುತ್ತೆ ಅಂತಂದ್ಬಿಟ್ಟು ನಿಮ್ಮ ಸಪೋರ್ಟ್ ಯಾರಿಗಿದೆ? ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ಇಲ್ಲಿ ನೀವು ಕೊಡ್ತೀರಾ? ಯಾವ ಫ್ಯಾಮಿಲಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.